ಈ ಸಭೆನ ಅಂತ್ಯ ಮಾಡಿದ್ದೇನೆ. ಡಿಸಿ, ಎಸ್ಪಿ, ಸಿಒ, ಡಿಎಫ್ಒ ಅವ್ರ ಜೊತೆಗೆ ಎಲ್ಲ ನಮ್ಮ ಸರ್ಕಾರದ ಹಿರಿಯ ಅಧಿಕಾರಿಗಳು ಯಾರು ನಮ್ಮ ಸೆಕ್ರೆಟರಿಯೇಟ್ ಇದ್ದಾರೆ, ಆಡಳಿತ ವ್ಯವಸ್ಥೆಯಲ್ಲಿ ಯಾರು ಭಾಗಿಯಾಗ್ತಾರೆ ಅವರೆಲ್ಲರೂ ಕರೆದು ಮೊದಲ ಸಭೆಯನ್ನ ಮಾಡಿದ್ದೇವೆ. ನಮ್ಮೆಲ್ಲರದು ಕೂಡ ಒಂದೇ ತಂಡ, ಟೀಮ್ ಕರ್ನಾಟಕ ಆಗಿ ಕೆಲಸ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಜನ ನಮ್ಮ ಮೇಲೆ ಬಹಳ ನಿರೀಕ್ಷೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಯಾರೇ ಆಗಲಿ ಸಾರ್ವಜನಿಕರು ಅವರ ಸಮಸ್ಯೆಯಿಂದನೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಮಸ್ಯೆ ಇಲ್ಲಾಂದ್ರೆ ಯಾರು ಡಿಸಿ ಆಫೀಸ್ಗಾಗಲಿ, ಸೆಕ್ರೆಟರಿಯೇಟ್ಗಾಗಲಿ, ತಾಲೂಕು ಆಫೀಸ್ಗಾಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, PDO ಆಫೀಸ್ಗಾಗಲಿ ಬರುವುದಿಲ್ಲ. ಬಂದಂಥವ್ರಿಗೆ ಸ್ಪಂದಿಸಬೇಕು, ಪಾಸಿಟಿವ್ ಆಗಿ ಸಮಸ್ಯೆನ ಬಗೆಹರಿಸಬೇಕು. ಇದನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ಅಧಿಕಾರಿಗಳು 10 ಗಂಟೆಗೆ ಅವರ ಕಚೇರಿಗೆ ಹಾಜರಾಗಬೇಕು. ಎಲ್ಲೇ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅವರು ಹಾಜರಾದ ತಕ್ಷಣ, ಅವ್ರ ರಿಪೋರ್ಟ್ ಆದ ತಕ್ಷಣ, ಅವರು ತಮ್ಮನ್ನ ಪ್ರೆಸೆಂಟ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ನೋಡುವಂಥ ಸೆಕ್ರೆಟರಿ ಯಾರಿರ್ತಾರೆ ಅವ್ರಿಗೆ ಮೆಸೇಜು ಬರಬೇಕು. ಅವ್ರಿಗೇನು GPS ಇಟ್ಕೊಂಡಿರ್ತಾರೆ ಅಲ್ಲಿಂದನೇ ಎಲ್ಲಿಂದ ಅವರು ತಂಬ ಹಾಕ್ತಾರೆ, ಅಲ್ಲಿಂದನೇ ಈಗೆಲ್ಲರೂ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಅದನ್ನು ಅವ್ರಿಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ವಿಲೇಜ್ ಅಕೌಂಟಿಂದ ಹಿಡಿದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು, PDO ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿವರೆಗೂ ಕೂಡ ಪೊಲೀಸರಿಗೆ ಎಲ್ಲರೂ ಕೂಡ ಅವರವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಪಲ್ಸರಿ ಇರಲೇಬೇಕು. ಅವ್ರದ್ದೊಂದು ಅಡ್ರೆಸ್ಸು, ಪುಸ್ತಕ, ಮನೆ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಕೂಡ ವೆಬ್ಸೈಟ್ ಅಲ್ಲಿ ಮತ್ತು ತಾಲೂಕುಗಳಲ್ಲಿ ಲಭ್ಯ ಇರಬೇಕು. ಅದನ್ನು ತಿಳಿಸಿದ್ದೇನೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಸ್ತಾರಿಸುವಂತ ಕೆಲಸ ಮಾಡಬೇಕು. ಎಷ್ಟು ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಸುಮಾರು 0 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಕೆಲವರು ಬೇಕು ಅಂತ ಮೇಷ್ಟ್ರುಗಳ ಅನುಕೂಲಕ್ಕೆ ಅವನ್ನೆಲ್ಲ ಕರ್ಕೊಂಡು ಬಂದು ಒಬ್ಬನೋ ಇಬ್ಬನೋ ಅಡ್ಮಿಟ್ ಮಾಡಿ ಅವನ ಸಂಬಳಕ್ಕೋಸ್ಕರ ಇಡ್ತಾರೆ. ಅದು ನಮ್ಮ ಹತ್ರ ಮಾಹಿತಿ ಇದೆ. ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಅಂತ ವಿಚಾರದಲ್ಲಿ ಕೆಲವು ತೀರ್ಮಾನಗಳನ್ನ ನಾನು ಮಾಡ್ತೇನೆ. ವಿದ್ಯಾರ್ಥಿಗಳ ಸಮವಸ್ತು, ಪಠ್ಯಪುಸ್ತಕ ಮತ್ತು ಶೂಸು ಯಾವುದೇ ಇದು ಕೂಡ ಕಂಪಲ್ಸರಿ ಒಂದು ತಿಂಗಳೊಳಗಡೆ ಎಲ್ಲರೂ ಕೂಡ ತಪ್ಪಿಸುವಂತ ಕೆಲಸವನ್ನ ಮಾಡಬೇಕು. ಮಳೆ ಪ್ರಾರಂಭ ಆಗ್ತಾ ಇದೆ. ಬಿತ್ತನೆ, ರಸಗೊಬ್ಬರ, ಬೀಜ ಲಭ್ಯತೆ ಇವೆಲ್ಲ ಕೂಡ ವಿತರಣೆ ಮಾಡೋಕೆ ಕೇಂದ್ರದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ ವಾರಿಂದ. ಆದರೂ ಕೂಡ ಜನ ಬಹಳ ಹುಷಾರಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ಜೊತೆಗೆ ಲಾ ನೀನಾ, ಗ್ಲೋಬಲ್ ವಾರ್ಮಿಂಗ್ ಇಲ್ಲಿ ಉಂಟಾಗುವಂತ ದೊಡ್ಡ ಸಾಧ್ಯತೆ ಇದೆ. ಅಲ್ಪಾವಧಿ ಮಳೆ, ಕೆಲವು ಕಡೆ ಕೋಸ್ಟಲ್ಲಿ ಪ್ರವಾಹ, ಇವೆಲ್ಲ ಕೂಡ ಇದೆ. ನಿನ್ನೆ ತಾವೆಲ್ಲ ಗಮನಿಸಿರಬೇಕು. ಕೆಲವು ಕಡೆ ಸಿಟಿಗಳಲ್ಲೇ ಫ್ಲೈಟ್ಗಳು ಲ್ಯಾಂಡ್ ಆಗ್ಲಿಕ್ಕೆ ಆಗಿಲ್ಲ ಅಂತ ದೊಡ್ಡ ಮಳೆ, ಗಾಳಿ ಎಲ್ಲ ಕೂಡ ಪ್ರಾರಂಭ ಆಗ್ತಾ ಇದೆ. ಇದನ್ನು ಬಹಳ ಹುಷಾರಾಗಿರಬೇಕು. ಜೊತೆಗೆ ನಮ್ಮ ಅಗ್ನಿಶಾಮಕ ದಳ, ಫೈರ್ ಫೋರ್ಸ್ ಅವರು ಬಹಳ ಹುಷಾರಾಗಿ ಇದರಲ್ಲಿ ಕಾರ್ಯಕ್ರಮನ ನಿರೂಪಿಸಬೇಕು. ಇದು ಕೂಡ ಅವರೆಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ಜೊತೆಗೆ
ಇನ್ನ ಕೆಲವು ಬಹಳ ಪ್ರಮುಖವಾದ ವಿಚಾರ ಏನವ್ರಿಗೆ ಹೇಳಿದ್ದೇನೆ ಅಂದ್ರೆ, ಎಲ್ಲರಿಗೂ ಕೂಡ ಮತದಾನದ ಹಕ್ಕು SIR ಪ್ರಾರಂಭ ಆಗ್ತಾ ಇದೆ. ಆಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ಆಲ್ DCs ಕಂಪಲ್ಸರಿ ಪ್ರತಿಯೊಂದು ತಾಲೂಕಿಗೂ ಹೋಗಿ ಭೇಟಿ ಕೊಟ್ಟು BLO ಅವರಿಗೆ ಮಾರ್ಗದರ್ಶನ ಕೊಟ್ಟು, ಯಾವುದೇ ಪಕ್ಷದ BLAಗಳಿರಲಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರ ಮತದಾನದ ಹಕ್ಕನ್ನು ಅವ್ರಿಗೆ ಕೊಡಿಸ್ಬೇಕು. ಮತದಾನ ಯಾಕೆಂದ್ರೆ ಈಗ ಮ್ಯಾಪಿಂಗ್ ಅಂತ ಏನು ಹೇಳ್ತಾರೆ, ಅದು ಮ್ಯಾಪಿಂಗ್ ಬರೀ ಅಧಿಕಾರಿಗಳಿಗೆ ಮಾತ್ರ ಮ್ಯಾಪಿಂಗ್. 90%, 98%, 97, 86 ಅಂತ ಮ್ಯಾಪಿಂಗ್ ಅವರಲ್ಲಿ ಇಟ್ಕೊಂಡಿರ್ಬೋದು. ಅದು ನಮಗೆ ಲೆಕ್ಕ ಇಲ್ಲ. ಯಾವುದೇ ಮತದಾನ, ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ಇದನ್ನ ಬಹಳ ಕ್ಲೀನಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಮತದಾರರು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಆಗಲಿ, ಇಲ್ಲಿರುವಂಥ ಎಲ್ಲ ಮಂತ್ರಿಗಳು ಅವ್ರ ಮತ ಉಳಿಸ್ಕೊಳ್ಬೇಕು ಅಂತಂದ್ರೆ ಅವರು ಕಂಪಲ್ಸರಿ ಆಗಿ ಎನ್ಯುಮರೇಷನ್ ಫಾರಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಅಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತದೆ. ಇಲ್ಲ ಅಂದ್ರೆ ಅವ್ರ ಮತ ಉಳಿದಿಲ್ಲ. 3 ಬಾರಿ BLAಗಳು ಅವರ ಮನೆ ಬಾಗಿಲಿಗೆ ಬಂದು ಮನೆ ಇಲ್ಲ ಅಂತಂದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡಿ. ಯಾರೇ ಹೊರಗಡೆ ಕೆಲಸ ಮಾಡ್ತಾ ಇದ್ರೆ ಅವರ ಬದುಕಿಗೋಸ್ಕರ ಹೊರಗಡೆ ರಾಜ್ಯದಲ್ಲಿರ್ಬೋದು, ಹೊರಗಡೆ ರಾಷ್ಟ್ರದಲ್ಲಿರ್ಬೋದು, ಹೊರಗಡೆ ಊರಿನಲ್ಲಿರ್ಬೋದು, ಅವ್ರದ್ದೆಲ್ಲ ದಾಖಲೆಗಳನ್ನ ಪಡ್ಕೊಂಡು ನೀವು ಅದನ್ನ ಮತದಾನದ ಅವ್ರಿಗೆ ಸೈನ್ ಹಾಕಿಸ್ಬಿಟ್ಟು ನೀವು ಕೊಡಬೇಕು ಅಂತ ತಿಳಿಸಿದ್ದೇವೆ. ಎಲ್ಲರಿಗೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅವರೆಲ್ಲರಿಗೂ ರೆಸಿಡೆನ್ಷಿಯಲ್ ಕೊಡಬೇಕು ಅಂತ ಹೇಳಿದ್ದೇನೆ. ಏಕೆಂದ್ರೆ ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದ್ರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳು ಏನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ, ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನ ಕಂಪಲ್ಸರಿ ಇಟ್ಕೊಳ್ಬೇಕು. ವೋಟ್ ಇಟ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆಲ್ಲ ತರದ ಸೌಲಭ್ಯವೂ ಸಿಗುವುದಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಗಂಡು ಮತ್ತು ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ರು. ಗಂಡು ಮಕ್ಕಳುಗಳಿಗೂ ಈಗಾಗಲೇ ಜಿಯೋ ಕೂಡ ಈಗಾಗಲೇ ಇಶ್ಯೂ ಆಗಿದೆ. ಈಗ ಪ್ರಕ್ರಿಯೆಯನ್ನ ಅವರು ಪ್ರಾರಂಭವನ್ನ ಮಾಡ್ತಾರೆ. ಅದಕ್ಕೆ ಏನ್ ಮಾಡಬೇಕು, ಅದು ಯಾವ ರೀತಿ ಅಪ್ಲಿಕೇಶನ್ ತೆಗೆದುಕೊಳ್ಬೇಕು, ಏನು ಐಡೆಂಟಿಫಿಕೇಶನ್ ಕಾರ್ಡ್ ಹೆಂಗ್ ಕೊಡಬೇಕು, ಬಸ್ ಪಾಸ್ ಏನು ಕೊಡಬೇಕು, ಅದನ್ನ ಅವ್ರಿಗೆಲ್ಲರೂ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನರು ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನ ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕ್ಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡೋದ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದ್ರೆ ಅವರು ಬದುಕಲಿ ಅಂತೇಳಿ ಆರ್ಥಿಕವಾದಂತ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನ ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರ ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ.
ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದೀವಿ, 0 ಬಿಲ್ ಕೊಡ್ತಾ ಇದೀವಿ. ನಮ್ಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ ಜಿನೈನಾಗೆ, ಕೆಲವರು ಅಂಗಡಿ ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪರೇಟ್ ಆಗಿ ಅಂಗಡಿಗೆ ಹಾಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ, ಯಾಕೆಂದ್ರೆ 200 ಯೂನಿಟ್ ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನ ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಅದನ್ನ ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನ ಕಲೆಕ್ಟ್ ಮಾಡಿ, ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗ್ಬೇಕು. ಪಂಚಾಯತಿ ಆಫೀಸರ್ಸ್ ಯಾರು ಇರ್ತಾರೆ, ಯಾರು PDOಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇದನ್ನ ಅಪ್ಲಿಕೇಶನ್ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನ ವಿತ್ ಫೋಟೋ ಇಲ್ಲ ಅಂದ್ರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡೋಂಥ ಕೆಲಸನ ನಾವು ಮಾಡ್ತೇವೆ. ಇದಕ್ಕೆ ಅವ್ರಿಗೆಲ್ಲರೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.